ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ಸಂಜೆ ಆದಮೇಲೆ ಮಕ್ಕಳು ಏನಾದರೂ ಸಣ್ಣ ಸಣ್ಣ ಹಸುವಾದಾಗ ಮಮ್ಮಿ ಏನಾದರೂ ಮಾಡಿಕೊಡು ಅಮ್ಮ, ಏನಾರ ಸ್ನ್ಯಾಕ್ಸ್ ಮಾಡಿಕೊಡು ಅಂತಾರೆ. ನೋಡಿ ಅದಕ್ಕೋಸ್ಕರ ಒಂದು ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ. ಒಂದು ಟೇಸ್ಟಿಯಾದ ಮ್ಯಾಕ್ರೋನಿ ತೊಗೊಂಬಂದಿದ್ದೀನಿ, ಚೀಸ್ ವೆಜಿಟೇಬಲ್ ಮ್ಯಾಕ್ರೋನಿ. ಮಾಡೋದು ಹೆಂಗಂತ ನೋಡೋಣ ಬನ್ನಿ. ನೋಡಿ, ಈಗ ಚೀಸ್ ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ಇದು ಮ್ಯಾಕ್ರೋನಿ ಅಂತ ಬರುತ್ತೆ, ಪ್ಯಾಕೆಟ್ ಬರುತ್ತೆ. ಅದು ಪ್ಯೂವರು ಗೋಧಿ ಹಿಟ್ಟಿಂದ ಇರುತ್ತೆ. ಈ ಥರ ಇರುತ್ತೆ ನೋಡಿ, ಅದೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಬೌಲ್ ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ಈಗ ನೋಡಿ, ಅಮೂಲ್ ಚೀಸ್ ನಾನು ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ತುರ್ಕೊಂಡು ಬಂದರೆ ಇಟ್ಕೋಬಹುದು. ಪೀಸ್ ಮಾಡ್ಕೊಂಡಿದ್ದೀನಿ. ಇದು ಬೆಣ್ಣೆ ಬಟರ್ ತೊಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಬೌಲು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸಣ್ಣಗೆ ಹರ್ಕೊಂಡು, ಕೊತ್ತಂಬರಿ, ಕಾಳು ಮೆಣಸಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ, 2 ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದೇ ನೋಡಿ ಅಮೂಲ್ ಚೀಸು. ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ನೀವು ತುರ್ಕೊಂಡು ಇಟ್ಕೋಬೋದು. ಸ್ವಲ್ಪ ಸಾಸಸ್ ತೊಗೊಂಡಿದ್ದೀನಿ, ಮಿಕ್ಸ್ ಹರ್ಬ್ಸ್ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೆಕ್ಸು ತೊಗೋಬೋದು ನೀವು. ಇದು ಮೈನೀಸು, ಮತ್ತು ಇದು ಕೆಚಪ್ಪು, ಟೊಮೊಟೊ ಕೆಚಪ್ಪು, ಸೋಯಾ ಸಾಸು, ಮತ್ತು ಇದು ಗ್ರೀನ್ ಚಿಲ್ಲಿ ಸಾಸು, ಮತ್ತು ಇದು ಪಾಸ್ತಾ ಮಸಾಲ ಸಿಗುತ್ತೆ, 5 ರೂಪಾಯಿಗೆ ಸಿಗುತ್ತೆ, ತೊಗೋಬೋದು. ಈ ಸ್ಪೂನ್, ಯಾವ ಸ್ಪೂನ್ ಎಷ್ಟೆಷ್ಟು ಹಾಕ್ತೀನಂತ ಮುಂದೆ ನೋಡಿ ನೀವು. ಎಷ್ಟೆಷ್ಟು ಸ್ಪೂನ್ ನಾನು ಸಾಸ್ ಯೂಸ್ ಮಾಡ್ತೀನಿ ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ. ಈಗ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಕುದಿಯೋದಾಗ ನೀರು ಹಾಕಿದ್ದೀನಿ, ಕುದಿಬೇಕು. ಕುದ್ದಾದ್ಮೇಲೆ ಸ್ವಲ್ಪ ಎಣ್ಣೆ, ಪಾಸ್ತಾ ಹಾಕಿದ್ಮೇಲೆ ಎಣ್ಣೆ ಹಾಕಬೇಕು ಫ್ರೆಂಡ್ಸ್, ಅಂದರೆ ಅಂಟಬಾರ್ದು ಪಾಸ್ತಾ ಕುದಿಯುವಾಗ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋಬೋದು ನೀವು. ನೋಡಿ, ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿ ಯಾವ ಸೈಜಿಗೆ ಕುದಿಬೇಕು, ಎಷ್ಟು ಕುದಿಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಬಿಸಿ ಇದೆ ಸ್ವಲ್ಪ. ನೋಡಿ, ಈ ಥರ ಪ್ರೆಸ್ ಆದರೆ ಹಿಂಗೆ ಸಾಫ್ಟಾಗಿ ಒಳಗೆ ಹೋಗಬೇಕು. ಈ ಥರ ಕುದಿಬೇಕು, ಅಂದರೆ ಪಾಸ್ತಾ ಪರ್ಫೆಕ್ಟ್ ಬೆಂದಿದೆ ಅಂತ ಅರ್ಥ. ಒಂದು ಸ್ಟೇನರಲ್ಲಿ ತೊಗೊಂಡು ಎಲ್ಲ ನೀರು ಸೋಸ್ಕೊಂಡು ಈ ಥರ ಇಟ್ಕೊಳ್ಳಿ. ಎಲ್ಲ ಅಂಟಿಲ್ಲ ನೋಡಿ, ಎಣ್ಣೆ ಹಾಕಿ ಬೇಯಿಸಿದ್ವಲ್ಲ. ನೋಡಿ, ಒಂದು ತಣ ಅಡಲಾಗಿರೋ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಬೆಣ್ಣೆ ಹಾಕ್ತಿದ್ದೀನಿ, 1 ಸ್ಪೂನು. ಎರಡೂ ಚೆನ್ನಾಗಿ ಬಿಸಿ ಆದಮೇಲೆ ಕರಗಿಸಿ ಬೆಣ್ಣೆನ. ಈಗ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್, ಕ್ರಂಚಿಯಾಗಿ ಬರಬೇಕು ಬೆಳ್ಳುಳ್ಳಿ. ಹುರ್ಕೊಂಡಾದ್ಮೇಲೆ ನೀವು ಉಳಿದಿರೋದೆಲ್ಲ ಹಾಕಬೇಕು. ಮೊದಲು ಚೆನ್ನಾಗಿ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಸಣ್ಣ ಹೆಚ್ಚಿರೋ ಈರುಳ್ಳಿ ಹಾಕೊಳ್ಳಿ ಫ್ರೆಂಡ್ಸ್. ಅದು ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ. ಫುಲ್ ಕಲರ್ ಚೇಂಜ್ ಆದಮೇಲೆ ಉಳಿದಿರೋ ಸಾಮಗ್ರಿ ಹಾಕಬೇಕು. ಯಾಕೆ ಹೇಳಿ, ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್, ತುಪ್ಪದಲ್ಲಿ, ಬೆಣ್ಣದಲ್ಲಿ. ಆಮೇಲೆ ನಾವು ಸಣ್ಣಗೆ ಹೆಚ್ಚಕೊಂಡಿರೋ ತರಕಾರಿ ಹಾಕ್ಕೊಂಡಿದ್ದೀನಿ. ನೀವು ಸಣ್ಣಗೆ ಹೆಚ್ಚಿ ಮಿಕ್ಸಿಯಲ್ಲಿ ಮಾಡ್ಕೋಬಹುದು, ಸಣ್ಣ ತರಿಯಾಗಿ. ನಾನು ಸಣ್ಣಗೆ ಹೆಚ್ಚಿದ್ದೀನಿ. ಸಣ್ಣಗೆ ಹೆಚ್ಚಿ ಇವು ಬೇಯಬೇಕು ಫ್ರೆಂಡ್ಸ್. ಈಗ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ತರಕಾರಿ ಸಣ್ಣಗೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಣ್ಣಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಹುರ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ತರಕಾರಿ ಎಲ್ಲ. ಬಾಡಿಸ್ಕೊಂಡಾದ್ಮೇಲೆ ಮತ್ತು ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಫ್ರೆಂಡ್ಸ್. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತರಕಾರಿ ಎಲ್ಲ ಸಾಫ್ಟ್ ಆಗುತ್ತೆ. ಅರಿಶಿನ ಉಪ್ಪು ಹಾಕ್ಕೊಂಡ್ರೆ ತರಕಾರಿ ಎಲ್ಲ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡಿ, ಯಾವ್ಯಾವ ಎಷ್ಟೆಷ್ಟು ಹಾಕೋತೀವಿ ಅಂತ ಗೊತ್ತಾಗುತ್ತೆ. ಸಾಮಗ್ರಿಗಳು ಯಾವಾಗ ಹಾಕೋತೀವಿ ಅಂತ ಗೊತ್ತಾಗುತ್ತೆ ನೋಡಿ. ಈಗ 1-2 ಸ್ಪೂನ್ ಆಗೋಷ್ಟು ಮಿಕ್ಸ್ ಹಬ್ಸ್ ಹಾಕ್ತಾಯಿದ್ದೀನಿ, 1-2 ಚಿಕ್ಕ ಸ್ಪೂನು. ಈಗ ನೋಡಿ, ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ, 1 ಸ್ಪೂನು. ನೋಡಿ ಎಷ್ಟು ಸ್ಪೂನ್ ಹಾಕ್ತೀನಿ ನೋಡ್ಕೊಳ್ಳಿ. 2 ಸ್ಪೂನು ಕೆಚಪ್ ಹಾಕ್ತಾಯಿದ್ದೀನಿ, ಮಕ್ಕಳಿಗೋಸ್ಕರ ಅಲ್ವಾ, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. 2 ಸ್ಪೂನ್ ಕೆಚಪ್ ಹಾಕ್ಕೊಂಡೆ ನೋಡಿ. 1 ಸ್ಪೂನು ಸೋಯಾ ಸಾಸು, ಉಪ್ಪಿರುತ್ತೆ. ಆಮೇಲೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಮೈನೀಸ್, 1 ಸ್ಪೂನು ಮೈನೀಸ್ ಹಾಕೋತಿದ್ದೀನಿ. ತುಂಬ ಟೇಸ್ಟಿ ಬರುತ್ತೆ ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ತುಂಬ ಖುಷಿಯಾಗಿ ತಿಂತಾರೆ. ಯಾಕೆ ಹೇಳಿ, ಮೈನೀಸ್ ಮತ್ತು ಕೆಚಪ್ ಸಕ್ಕ ಟೇಸ್ಟ್ ಕೊಡುತ್ತೆ. ನೀವು ಮರಿದೇನೆ ಹಾಕಿ. ಈಗ ನೆಕ್ಸ್ಟು ಪಾಸ್ತಾ ಮಸಾಲ ಅಂತ ಸಿಗುತ್ತೆ, ಅದು ತುಂಬ ಒಳ್ಳೆ ಟ್ಯಾಂಗಿ, ಭಾರಿ ಚೆನ್ನಾಗಿರುತ್ತೆ. ಅದು ನೀವು ಹಾಕಿರಿ. ಅದು ಮಸ್ತಾಗಿ ಹಾಕಿ ಚೆನ್ನಾಗಿ ಕಲಸಿ ಪಾಸ್ತಾ ಮಸಾಲ. ಈಗ ಕಾಳು ಮೆಣಸು, ಅಚ್ಚ ಖಾರದ ಪುಡಿ, ಮಕ್ಕಳಿಗೋಸ್ಕರ ಮಾಡ್ತಿದ್ರಲ್ಲ, ಸ್ವಲ್ಪ ಖಾರ ಹಾಕಿ. ಜಾಸ್ತಿ ಖಾರ ಹಾಕ್ತಾರೆ, ತಿನ್ನಲ್ಲ ಮಕ್ಕಳು. ನೋಡಿ, ಇದೆಲ್ಲ ಮಸಾಲ ಮತ್ತು ಸಾಸ್ಗಳೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಚೀಸ್ ಹಾಕ್ತಾಯಿದ್ದೀನಿ. ಈಗ ನೋಡಿ, ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿರೋ ಚೀಸು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಗಾರ್ನಿಷ್ಗೋಸ್ಕರ. ಈಗ ಚೀಸ್ ಹಾಕಿದ ತಕ್ಷಣ ಈಗ ನೋಡಿ, ಎಲ್ಲ ನೋಡಿ ಅಂಟಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಮ್ಯಾಕ್ರೋನಿ. ಹೀಗೆ ಆಗಬೇಕು, ಅಂಟು ಆಗ್ಬಾರ್ದು. ಅದಕ್ಕೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ನೋಡಿ, ಚೀಸ್ ಮ್ಯಾಕ್ರೋನಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ.
ಚೀಸಿ ಮ್ಯಾಕ್ರೋನಿ ಎಷ್ಟು ಸಖತ್ತಾಗಿ ಬಂದಿದೆ. ಸ್ವಲ್ಪ ನೀವು ಗ್ರೇವಿ ಬೇಕಾದರೆ ಜಾಸ್ತಿ ನೀರು ಹಾಕೋಬೇಕು. ನನಗೆ ಗ್ರೇವಿ ಬೇಡ, ನಮ್ಮಲ್ಲಿ ಹಿಂಗೆ ಬಿಡಿ ಬಿಡಿಯಾಗಿ ತಿನ್ನೋಕೆ ಇಷ್ಟಪಡ್ತಾರೆ, ಉದುರೋದ್ರಾಗಿರಬೇಕು. ಅದಕ್ಕೆ ಮೇಲೆ ಕೊತ್ತಂಬರಿ ಹಾಕಿದ್ದೀನಿ. ಬೇಕಾದರೆ ರುಚಿ ನೋಡಿ ನೀವು ಉಪ್ಪು ಹಾಕೋಬೋದು. ನಾನು ಬೇಯಿಸುವಾಗ ಉಪ್ಪು ಹಾಕಿದ್ದೆ, ಉಪ್ಪು ಹಾಕೋತಾ ಇಲ್ಲ, ನೀವು ಹಾಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೂ ನಿಮ್ಗೆ ತೆಳುವಾಗಿ ಬೇಕಂದರೆ ತೆಳುವಾಗಿ ಮಾಡ್ಕೋಬೋದು. ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್, ಮರಿದೇನೆ ಮಾಡಿ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ ಚೀಸಿ ಮ್ಯಾಕ್ರೋನಿ. ನಿಮ್ಗೆ ಜಾಸ್ತಿ ಬೇಕಾದರೆ ಮೇಲೇನೂ ಚೀಸ್ ಹಾಕ್ಕೊಂಡು ತಿನ್ಬೋದು. ಬೇಗ ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು ಫ್ರೆಂಡ್ಸ್, ಜಾಸ್ತಿ ಹೊತ್ತು ಬಿಟ್ಟರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ. ನನ್ನ ಮಗಳಂತೂ ಹಾಗೆ ಬೋಲ್ ಎತ್ಕೊಂಡು ಹೋಗಿ ತಿಂದಿದ್ಲು. ತುಂಬ ರುಚಿಯಾಗಿ ಬರುತ್ತೆ. ನಿಮ್ಗೆ ಜಾಸ್ತಿ ಬೇಕಾದರೆ ಇನ್ನೂ ಚೀಸ್ ಹಾಕೋಬೋದು, ಗ್ರೇವಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದಿದೆ. ಮೇಲೆ ಚೀಸ್ ಹಾಕಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಬಿಟ್ಟರೆ ಕರಗಿ ಬಿಡುತ್ತೆ ಅದು. ಈಗ ಜಸ್ಟ್ ಹಾಕಿರೋದು. ಬಿಸಿ ಬಿಸಿಯಾಗಿ ತಿನ್ನಬೇಕು ಫ್ರೆಂಡ್ಸ್, ಆರಿದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ನೀವು ಇನ್ನೂ ನೀರು ಹಾಕಿ ತೆಳುವಾಗಿ ಮಾಡ್ಕೋಬೋದು. ನಮ್ಗೆ ಉದುರು ಬೇಕಂತ ಈ ಥರ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.